ಎಲ್ರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇದು ಕಂಟಿನ್ಯೂಡ್ ವಿಡಿಯೋ. ಅಂದರೆ ದಿನಾಂಕ 26/5/2024 ಕ್ಲಾಸಿಕ್ ಸಂಸ್ಥೆ ಧಾರವಾಡ ಅವರು ಮುಂಬರುವಂತಹ ವಿಲೇಜ್ ಅಕೌಂಟೆಂಟ್ ಹಾಗೂ BMTC ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ಪತ್ರಿಕೆಯ ಮಾದರಿ ಪರೀಕ್ಷೆಯನ್ನು ನಡೆಸಿದ್ರು. ಅದರ ಎರಡನೇ ಭಾಗ ಇದು. ಮೊದಲ 50 ಪ್ರಶ್ನೆಗಳನ್ನು ಕಳೆದ ಭಾಗದಲ್ಲಿ ನೋಡಿರ್ತೀರಾ. ಸೊ ಪ್ಲೇಲಿಸ್ಟಲ್ಲಿದೆ, ಚೆಕ್ ಮಾಡಿ. ಕ್ವಶನ್ ಪೇಪರ್ ಬೇಕು ಅಂದರೆ ಟೆಲಿಗ್ರಾಮಲ್ಲಿ ನಿಮಗೆ ಅಪ್ಡೇಟ್ ಕೊಟ್ಟಿರ್ತೀನಿ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇದೆ, ಹೋಗಿ ಚೆಕ್ ಮಾಡಿ. 51ನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡೋಣ. ಮೈಚಾಂಗ್ ಚಂಡಮಾರುತ ಸೃಷ್ಟಿಯಾಗಿದ್ದು ಎಲ್ಲಿ? ಸರಿಯಾದ ಉತ್ತರ ಬಂಗಾಳಕೊಲ್ಲಿ. ಪೋಕ್ಸೋ ಪ್ರಕರಣ ಕುರಿತು ಹೇಳಿಕೆಗಳನ್ನು ಗಮನಿಸಿ. ಸರಿಯಾದ ಹೇಳಿಕೆಯನ್ನು ಗುರುತಿಸಬೇಕು. ಪೋಕ್ಸೋ ಕಾಯ್ದೆಯಡಿ ಕರ್ನಾಟಕದಲ್ಲಿ ದಾಖಲಾದ ಒಟ್ಟು ಪ್ರಕರಣಗಳು 3225 ಅಂತ ಇದೆಯಲ್ಲ, ಈ ಹೇಳಿಕೆ ನಮಗೆ ಇಲ್ಲಿ ಪ್ರಾಪರ್ ಆಗಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನೀವು ಇಲ್ಲಿ ಗಮನಿಸ್ಕೋಬಹುದು. 2022ರಲ್ಲಿ ಪೋಕ್ಸೋ ಕಾಯ್ದೆಯಡಿ ದೇಶದಲ್ಲಿ ದಾಖಲಾದ ಒಟ್ಟು ಪ್ರಕರಣಗಳ ಸಂಖ್ಯೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ದಾಖಲಾದ ಪ್ರಕರಣಗಳ ಸಂಖ್ಯೆ 2 ಕೂಡ ಕರೆಕ್ಟ್ ಇದೆ. ಆಪ್ಷನ್ 3 2 ಹೇಳಿಕೆಗಳು ಸರಿ. ಪೋಡಿ ಮುಕ್ತ ಗ್ರಾಮ ಯೋಜನೆಯನ್ನ ಅದರ ಕುರಿತು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 53ನೇ ಪ್ರಶ್ನೆ. 2015ರಲ್ಲಿ ಯೋಜನೆಯನ್ನು ಜಾರಿಗೆ ತಂದರು. 2018ರವರೆಗೆ ವೇಗವಾಗಿ ಈ ನಡೀತದಂಥ ಯೋಜನೆ ನಂತರ ಕುಂಠಿತಗೊಳ್ತು. ಪ್ರಸ್ತುತ 14,085 ಗ್ರಾಮಗಳಲ್ಲಿ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಎಲ್ಲ ಹೇಳಿಕೆ ಸರಿ ಇದೆ. ಆಪ್ಷನ್ 4 ಸರಿಯಾದ ಉತ್ತರ. ದಿವಂಗತ ನಟಿ ಆರ್ ಸುಬ್ಬಲಕ್ಷ್ಮಿ ಅವರು ಯಾವ ರಾಜ್ಯದ ಚಲನಚಿತ್ರ ರಂಗಕ್ಕೆ ಗಮನಾರ್ಹ ಕೊಡುಗೆಯನ್ನು ನೀಡಿದ್ದಾರೆ? ಸರಿಯಾದ ಉತ್ತರ ಮಲಯಾಳಂ. ಮತ್ತೆ ಹೇಳಿಕೆಗಳ ಕುರಿತಂತ ಪ್ರಶ್ನೆ ಇದೆ. ರಾಷ್ಟ್ರೀಯ ಅಪರಾಧ ದಾಖಲಾತಿ ಸಂಸ್ಥೆ ಇತ್ತೀಚೆಗೆ ವರದಿಯನ್ನು ಪ್ರಕಟ ಮಾಡಿದೆ. 2022ರಲ್ಲಿ ದೇಶದ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ 10.5% ಏರಿಕೆ ಕಂಡಿರುವುದನ್ನು ಈ ವರದಿಯಲ್ಲಿ ನೀಡಲಾಗಿದೆ. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನ, ಕರ್ನಾಟಕ ಕ್ರಮಬದ್ಧವಾಗಿ ಮೊದಲ, 2ನೇ ಮತ್ತು 3ನೇ ಸ್ಥಾನವನ್ನು ಹಂಚಿಕೊಂಡಿವೆ. 3 ಹೇಳಿಕೆಗಳು ಕರೆಕ್ಟ್ ಇದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಸರಿ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪು ಈಗ ಕನ್ನಡ ಸೇರಿದಂತೆ ದೇಶದ ಎಷ್ಟು ಭಾಷೆಗಳಲ್ಲಿ ಲಭ್ಯವಿದೆ? ಸರಿಯಾದ ಉತ್ತರ 10 ಭಾಷೆಗಳಲ್ಲಿ ಈ ತೀರ್ಪು ಲಭ್ಯವಿರುತ್ತೆ. 2019 ಆಗಸ್ಟ್ 5ರಂದು ಭಾರತವು ಸಾಂವಿಧಾನಾತ್ಮಕವಾಗಿ ಕಾಶ್ಮೀರಕ್ಕೆ ಕೆಲವು ವಿಶೇಷ ಸ್ಥಾನಮಾನಗಳ ಸೌಲಭ್ಯವನ್ನು ರದ್ದುಪಡಿಸಿದೆ. ಆ ವಿಧೇಯಕ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 370/35A. ಕೃಷಿ ಸರಕು ರಫ್ತು ಸುಮಾರು ಎಷ್ಟು ಲಕ್ಷ ಟನ್ ಇತ್ತೀಚೆಗೆ ಇಳಿಕೆಯಾಗಿದೆ? 18 ಲಕ್ಷ ಟನ್. 2023ನೇ ವರ್ಷದಲ್ಲಿ ಗೂಗಲ್ ಅತಿ ಹೆಚ್ಚು ಹುಡುಕಾಟ ನಡೆಸಿದ ವಿಷಯಗಳು ಯಾವುವು? ಚಂದ್ರಯಾನ 3 ಮಿಷನ್ ಕುರಿತು ಅತಿ ಹೆಚ್ಚು ಹುಡುಕಾಡಲಾಗಿದೆ 2023ರ ಗೂಗಲ್ನಲ್ಲಿ. ಕೇಂದ್ರ ಇಂಧನ ಸಚಿವಾಲಯ ನೀಡುವ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ಪಡೆದಂಥ ರೈಲ್ವೆ ವಲಯ ಯಾವುದು? ನೈಋತ್ಯ ರೈಲ್ವೆ ವಲಯ. ಪ್ರತಿ ವರ್ಷ ಡಿಸೆಂಬರ್ 11 ಕೆಳಕಂಡ ಯಾವ ದಿನಾಂಕ ಅಂತ ಆಚರಣೆ ಮಾಡ್ತೀವಿ? ಅಂತಾರಾಷ್ಟ್ರೀಯ ಪರ್ವತದ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಪ್ರಸಕ್ತ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಆಯ್ಕೆಯಾದಂಥವ್ರು ಯಾರು? ಡ್ಯಾನಿಯಲ್ ಬ್ಯಾರೆನ್ ಬೋಯಿಮ್, ಅಲಿ ಅಬು ಮೊಯಿಮ್, ಇಬ್ಬರು ಕೂಡ. ಹಾಗಾಗಿ ಆಪ್ಷನ್ 3 ಮೇಲಿನ ಇಬ್ಬರು. ಅಂಗಾಂಗಗಳ ಕಸಿ ಕಾಯ್ದೆ ಜಾರಿಗೆ ಬಂದಂಥ ವರ್ಷ 1994. 201 ಭತ್ತದ ತಳಿಗಳನ್ನು ಅಭಿವೃದ್ಧಿಪಡಿಸಿದ ಭತ್ತದ ಬೋರೇಗೌಡ ಯಾವ ಜಿಲ್ಲೆಯವರು? ಮಂಡ್ಯ. ಇದೇ ಮೊದಲ ಬಾರಿಗೆ ಆಪ್ಟಿಕ್ ಸ್ವಾಲಾಡ್ನಲ್ಲಿ ರೇಡಿಯೋ ತರಂಗಗಳ ವಾತಾವರಣದ ಗುಣಲಕ್ಷಣಗಳನ್ನು ಅಧ್ಯಯನವನ್ನು ಯಾವ ದೇಶದ ವಿಜ್ಞಾನಿಗಳು ಗುರುತಿಸಿದ್ದಾರೆ ಅಥವಾ ನಡೆಸಿದ್ದಾರೆ? ಭಾರತೀಯ ವಿಜ್ಞಾನಿಗಳು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಲಿಕೆಯು ಎಲ್ಲ ಶಾಲೆಗಳಲ್ಲಿ ಯಾವ ವರ್ಷದ ಒಳಗೆ ಜಾರಿಗೆ ಬರಲಿದೆ? 2028. ಮತದಾನದ ರಹಸ್ಯವನ್ನು ಕಾಪಾಡಲು ವಿಫಲವಾದರೆ ವಿಧಿಸಬಹುದಾದಂಥ ಶಿಕ್ಷೆ ಯಾವುದು? 3 ತಿಂಗಳು ಕಾರಾಗೃಹವಾಸ ಅಥವಾ ಜುಲ್ಮಾನೆ ಅಥವಾ 2 ಕೂಡ ಆಗ್ಬೋದು. 73ನೇ ಸಂವಿಧಾನದ ತಿದ್ದುಪಡಿ ಜಾರಿಗೆ ಬಂದಂಥ ವರ್ಷ ಏಪ್ರಿಲ್ 24, 1993. ಮುನ್ಸಿಪಾಲಿಟಿ ಮತ್ತು ಪಂಚಾಯತ್ಗಳ ಯೋಜನೆಯನ್ನು ಸಂಯೋಜನೆ ಮಾಡ್ತಕ್ಕಂಥವರು ಜಿಲ್ಲಾ ಯೋಜನಾ ಸಮಿತಿ. ಕೆಳಗಿನವರಲ್ಲಿ ಕೃಷಿ ಮತ್ತು ಕೈಗಾರಿಕಾ ಸಮಿತಿಯ ಅಧ್ಯಕ್ಷರು ಯಾರು? ಸದಸ್ಯರಲ್ಲಿ ಒಬ್ಬರೇ ಅದರ ಅಧ್ಯಕ್ಷರಾಗಿರ್ತಾರೆ.
ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣವು ಈ ಕೆಳಗಿನ ಸಮಿತಿಗೆ ಸಂಬಂಧಪಡುತ್ತದೆ. ಸಾಮಾಜಿಕ ನ್ಯಾಯ ಸಮಿತಿ. ಗ್ರಾಮ ಪಂಚಾಯಿತಿಯ ಯಾವುದೇ ಮೂಲ ಆದೇಶದಿಂದ ತೊಂದರೆಗೆ ಒಳಗಾದ ಯಾವೊಬ್ಬ ವ್ಯಕ್ತಿಯು 30 ದಿನದೊಳಗೆ ಯಾರಿಗೆ ಅಪೀಲು ಮಾಡಿಕೊಳ್ಳಬೇಕು? ಸರಿಯಾದ ಉತ್ತರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ. ರಾಜ್ಯದ ಪಂಚಾಯಿತಿ ಪರಿಷತ್ತಿನಲ್ಲಿ ಸರ್ಕಾರದಿಂದ ನಾಮನಿರ್ದೇಶಿಸಲ್ಪಟ್ಟ ಎಷ್ಟು ಜನ ಸಚಿವರಿರುತ್ತಾರೆ? 5 ಜನರು ಇರ್ತಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದಂತೆ ಕರೆಯಲಾದ ಸಭೆಯಲ್ಲಿ ಕೋರಂ ಬೇಕಿರುವುದಿಲ್ಲ. ಆಪ್ಷನ್ 2 ಸರಿಯಾದ ಉತ್ತರ. ಗ್ರಾಮ ಪಂಚಾಯಿತಿಗಳಿಗೆ ಸಂಸ್ಥೆಗಳು ಮತ್ತು ಕಾಮಗಾರಿಗಳನ್ನು ವರ್ಗಾಯಿಸುವವರು ಯಾರು? ಡೆಪ್ಯೂಟಿ ಕಮಿಷನರ್. ಗ್ರಾಮ ಪಂಚಾಯಿತಿಯ ಶ್ರೇಣಿ ರಿಜಿಸ್ಟರ್ನ ನಮೂದುಗಳನ್ನು ದೃಢೀಕರಣಪಡಿಸ್ತಕ್ಕಂಥವ್ರು ಯಾರು? ಕಾರ್ಯದರ್ಶಿಗಳು. ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನಾ ಶುಲ್ಕವನ್ನು ಯಾರಿಗೆ ಪಾವತಿಸಬೇಕು? ರಾಜ್ಯ ಲೆಕ್ಕಪತ್ರ ಇಲಾಖೆ. ಗ್ರಾಮ ಪಂಚಾಯಿತಿಯ ಕಾನೂನು ಬಾಹಿರ ಆದೇಶದ ಅಥವಾ ನಿರ್ಣಯದ ಅಮಲ್ಜಾರಿಯನ್ನು ತಡೆಯುವ ಅಧಿಕಾರ ಯಾರಿಗಿರುತ್ತದೆ? ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗಿರುತ್ತೆ. ಪಶುಸಂಗೋಪನೆ ಮತ್ತು ಗ್ರಾಮೀಣ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸುವ ಸಮಿತಿ ಯಾವುದು? ಉತ್ಪಾದನಾ ಸಮಿತಿ. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಮಹಿಳೆ ಯಾರು? ಮೇಡಮ್ ಮೇರಿ ಕ್ಯೂರಿ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಜ್ಯ ನೀತಿ ನಿರ್ದೇಶಕತ್ವಗಳಿಗೆ ಸಂಬಂಧಪಟ್ಟಂತಹ ಹೇಳಿಕೆಯಾಗಿದೆ. ರಾಜ್ಯದ ಆದರ್ಶಗಳ ಸ್ವರೂಪದಲ್ಲಿನ ನಿರ್ದೇಶನಗಳು ಇವಾಗಿರುತ್ತವೆ. ರಾಜ್ಯ ನೀತಿಯ ಮೇಲೆ ಪ್ರಭಾವ ಬೀರುವ ರೂಪಿಸುವ ನಿರ್ದೇಶನಗಳಾಗಿರ್ತವೆ. ನಾಗರಿಕ ನ್ಯಾಯಸಮ್ಮತವಲ್ಲದ ಹಕ್ಕುಗಳಾಗಿರುತ್ತವೆ. ಆಪ್ಷನ್ 4 ಎಲ್ಲ ಸರಿ. ABC 3 ಸರಿ. ಸರ್ಕಾರದ ವಿದೇಶಾಂಗ ನೀತಿಯನ್ನು ರೂಪಿಸುವವರು ಯಾರು? 82ನೇ ಪ್ರಶ್ನೆ. ಸರಿಯಾದ ಉತ್ತರ ಸಚಿವ ಸಂಪುಟ. ನೀಲದರ್ಪಣ ಕೃತಿಯನ್ನು ಈ ಕೆಳಗಿನ ಯಾವ ವಿಷಯದ ಕುರಿತಾಗಿ ರಚಿಸಲಾದ ಕೃತಿಯಾಗಿದೆ? ನೀಲಿ ಬೆಳೆಗಾರರಿಗೆ ಸಮರ್ಪಿತವಾದಂಥ ಕೃತಿ. ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದ 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನು ಗಣಿ, ಕಾರ್ಖಾನೆ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳೋದನ್ನು ನಿಷೇಧ ಮಾಡುತ್ತೆ? ಅನುಚ್ಛೇದ 24. ಸೂರ್ಯನನ್ನು ಹೊರತುಪಡಿಸಿ ಭೂಮಿಗೆ ಸಮೀಪವಾದಂಥ ನಕ್ಷತ್ರ ಯಾವುದು? ಪ್ರಾಕ್ಸಿಮಾ ಸೆಂಟಾರಿ. ಆಯ್ಕೆ 1 ಸರಿಯಾದ ಉತ್ತರ. ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು? ಲಡಾಖ್ ಪ್ರಸ್ಥಭೂಮಿ. ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣದ ನೀತಿಯನ್ನು ಈ ಕೆಳಗಿನ ಯಾವ ಯೋಜನೆಯಲ್ಲಿ ಅಳವಡಿಸಲಾಯಿತು? 9ನೇ ಪಂಚವಾರ್ಷಿಕ ಯೋಜನೆ. ಪ್ರಾಣಿಗಳು, ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣುಜೀವಿಗಳ ಪಳೆಯುಳಿಕೆಗಳು ಇಲ್ಲಿ ಕಂಡುಬರುತ್ತವೆ. ಸಂಚಿತ ಶಿಲೆಗಳಲ್ಲಿ ಕಂಡುಬರುತ್ತವೆ. ಪೂರೈಕೆಯ ಬದಿಯ ಅರ್ಥಶಾಸ್ತ್ರವು ಈ ಕೆಳಗಿನ ಯಾರ ಮೇಲೆ ಹೆಚ್ಚಿನ ಒತ್ತು ನೀಡುತ್ತದೆ? ಉತ್ಪಾದಕರು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 90ನೇ ಪ್ರಶ್ನೆ. 3 ಹೇಳಿಕೆಗಳು ಕೂಡ ಕರೆಕ್ಟ್ ಇದೆ. ಕೊನೆ ಆಪ್ಷನ್ನು 3 ಹೇಳಿಕೆಗಳು ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳಾಗಿವೆ. ಯಾವುದು ತಪ್ಪಿಲ್ಲ. 91ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಋಗ್ವೇದದ ಹೆಸರು, ಆಧುನಿಕ ಹೆಸರನ್ನು ಕೊಟ್ಟಿದ್ದಾರೆ. ಪಟ್ಟಿಗಳನ್ನು ನೋಡಿಕೊಂಡು ಉತ್ತರವನ್ನು ಕೊಡೋ ಪ್ರಯತ್ನವನ್ನು ನೀವು ಮಾಡ್ಬೋದು. ವಿಡಿಯೋನ ಪಾಸ್ ಮಾಡಿ ಉತ್ತರ ಕೊಡೋ ಪ್ರಯತ್ನ ಮಾಡಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. 92. ಅಸ್ತ್ರ ಕ್ಷಿಪಣಿ ಯಾವ ರೀತಿಯ ಕ್ಷಿಪಣಿ ಅಂತ ಕೇಳಿದ್ದಾರೆ? ಆಕಾಶದಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ಇದು. ಭಾರತೀಯ ಸೇನಾ ದಿನವನ್ನು ನಾವು 15 ಜನವರಿಯಂದು ಆಚರಣೆ ಮಾಡ್ತೀವಿ. ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದಿರುವ ಕಚ್ಚಿ ಕರೆಕ್ ಖರ್ಜೂರ ಇದು ನಮ್ಮ ಗುಜರಾತ್ ರಾಜ್ಯಕ್ಕೆ ಸೇರುತ್ತೆ. ಸಿನೋಮಿಕ್ರೂರಸ್ ಗೋರೆ ಇದು ಒಂದು ಜಾತಿಯ ಹಾವಾಗಿದೆ. ನಿವ್ವಳ ಶೂನ್ಯ ಹೊರಸೂಸುವಿಕೆಯ ಭಾರತದ ಗುರಿಯನ್ನು ನಾವು ಭಾರತದವರು 2070ಕ್ಕೆ ಇಟ್ಕೊಂಡಿದ್ದೀವಿ. ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಕುರಿತಾದಂಥ ಹೇಳಿಕೆಗಳನ್ನು 97ನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ವಿಡಿಯೋವನ್ನು ಪಾಸ್ ಮಾಡಿ ಹೇಳಿಕೆಗಳನ್ನು ಓದ್ಕೊಳ್ಳಿ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಹೇಳಿಕೆ ಸರಿ ಇದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುದು ತಪ್ಪಾಗಿದೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಶಿವಮೊಗ್ಗ ಅನ್ನೋ ಜೋಡಿ ತಪ್ಪು. ಉಳಿದಂಥ ಎಲ್ಲ ಜೋಡಿಗಳು ಕೂಡ ಸರಿಯಾಗಿದೆ.
2011ರ ಪ್ರಕಾರ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಕುರಿತಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 2011ರ ಒಂದು ಜನಗಣತಿಯನ್ನು ನೋಡಿಕೊಂಡು ನೀವು ಅದರ ಪ್ರಕಾರ ಉತ್ತರವನ್ನು ಕೊಡಬೇಕು. ಸೊ ಹೇಳಿಕೆಗಳನ್ನು ನೋಡ್ಕೊಳ್ಳಿ. ಸಂಕೇತಗಳು ಈ ರೀತಿ ಇದೆ. ಕೊಟ್ಟಿರ್ತಕ್ಕಂಥ 4 ಹೇಳಿಕೆಗಳು ಸರಿ, ಹಾಗಾಗಿ ABCD ಎಲ್ಲವೂ ಸರಿ ಇದೆ. ಇನ್ನು ಕರ್ನಾಟಕದ ಕರಾವಳಿ ಪ್ರದೇಶದ ಕುರಿತು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 1, 2, 3, 4 ಹೇಳಿಕೆಗಳನ್ನು ಇಲ್ಲಿ ನೀಡಲಾಗಿದೆ. ವಿಡಿಯೋನ ಪಾಸ್ ಮಾಡಿ ಈ 4 ಹೇಳಿಕೆಗಳನ್ನು ನೋಡ್ಕೊಳ್ಳಿ. 4ಕ್ಕೆ 4 ಹೇಳಿಕೆಗಳು ಕೂಡ ಕರೆಕ್ಟ್ ಇದೆ. ಇಲ್ಲಿ ಸ್ಟೇಟ್ಮೆಂಟ್ಸಲ್ಲಿ ಯಾವುದೇ ರಾಂಗ್ ಆನ್ಸರ್ಸನ್ನು ಇವರು ಕೊಟ್ಟಿರೋದಿಲ್ಲ. ಕಾರಣ ಏನು ಅಂದರೆ ನಿಮಗೆ ಈ ಕ್ವಶನ್ ಪೇಪರ್ ಮೂಲಕ ಹೇಳಿಕೆಗಳ ಮೂಲಕ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ರೀತಿ ಇರೋದಿಲ್ಲ. ತಪ್ಪಾದ ಹೇಳಿಕೆಗಳನ್ನು ಆ್ಯಡ್ ಮಾಡ್ತಾರೆ. ನಿಮಗೆ ಮಾಹಿತಿ ಸ್ಪಷ್ಟವಾಗಿ ಗೊತ್ತಿದ್ರೆ ಮಾತ್ರ ಸರಿಯಾದಂಥ ಉತ್ತರವನ್ನು ಮಾಡಲಾಗುತ್ತೆ. ಇಲ್ಲಿ ಮಾಡೆಲ್ ಪೇಪರ್ ಆಗಿರೋದ್ರಿಂದ ಸಾಧ್ಯವಾದಷ್ಟು ಮಾಹಿತಿಗಳನ್ನು ತಲುಪಿಸೋ ಉದ್ದೇಶದಿಂದ ಪ್ರತಿಯೊಂದು ಪ್ರಶ್ನೆಯಲ್ಲೂ ಕೂಡ ಹೇಳಿಕೆಗಳ ಪ್ರಶ್ನೆಗಳಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿರುವಂಥ ಮಾಹಿತಿಗಳಲ್ಲಿ ಕೊಟ್ಟಿರ್ತಾರೆ. ಇದಿಷ್ಟು ಈ ಪ್ರಶ್ನೆ ಪತ್ರಿಕೆ. ಈ ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.